ಈ ದಿನ ಏನು ಅಕ್ಟೋಬರ್ 2 ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ತುಂಬ ವಿಶೇಷವಾದ ದಿನ. ಏಕೆ ಅಂತ ವಿಶೇಷವಾದ ದಿನ ಅಂದರೆ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 120ನೇ ಜನ್ಮದಿನ. ಈ ಇಬ್ಬರು ಮಹಾನುಭಾವರ ಈ ಜನ್ಮದಿನದಂದು ಇವತ್ತು ನಮಗೆ ತುಂಬ ಹೆಮ್ಮೆಯ ದಿನ. ಅದರಲ್ಲೂ ಇವತ್ತಿನ ಇನ್ನೊಂದು ವಿಶೇಷ ಏನಂದರೆ ಗಾಂಧಿ ಭಾರತ ಅಂತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಏನು 1924ರಲ್ಲಿ ಬೆಳಗಾಮಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧಿವೇಶನ ನಡೆಯುತ್ತಲ್ಲ, ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಂಡಿದ್ರು. ಆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಇವಾಗ 100 ವರ್ಷ ತುಂಬಿತು ಇವತ್ತಿಗೆ. ಅದಕ್ಕೋಸ್ಕರ ಇತ್ತು ನಾವು ಗಾಂಧಿ ಭಾರತ, ಮಹಾತ್ಮ ಗಾಂಧಿ ಭಾರತ ಅಂತ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನು ಕೊಟ್ಟು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮೇರೆಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಘನತೆವತ್ತ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಏನು ನಮ್ಮ ಟೌನ್ ಹಾಲ್ ವೃತ್ತದಿಂದ ನಾವು ಮಹಾತ್ಮ ಗಾಂಧೀಜಿಯವರ ತಂಗಿದ್ದಂಥ ಗಾಂಧಿ ಭವನಕ್ಕೆ ಪಾದಯಾತ್ರೆಯನ್ನು ಮಾಡಿ ಅಲ್ಲಿಂದ ನಾವು ಕಾಂಗ್ರೆಸ್ ಭವನಕ್ಕೆ ಬಂದು ಇವತ್ತು ಈ ಸಭೆಯನ್ನು ಮಾಡಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮಾಡಿದ್ದೀವಿ. ಈ ಸಭೆಯ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿ ಈ ದೇಶಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಅವ್ರು ಕೊಟ್ಟಂಥ ಒಂದು ಕೊಡುಗೆ, ಅವರ ಕಾಲದಲ್ಲಿ ಪಾಕಿಸ್ತಾನದ ಯುದ್ಧದಲ್ಲಿ ನಾವು ವಿಜಯೋತ್ಸವವನ್ನು ಆಚರಿಸಿದ್ದು, ಅವರು ಏನು 17 ತಿಂಗಳು ಪ್ರಧಾನಿ ಆದ್ರೂ ಭಾರತ ಭೂಪಟದಲ್ಲಿ ಅವರ ಹೆಸರು ಚಿರಾಯವಾಗಿರೋಂಗೆ ಮಾಡಿಕೊಟ್ಟೋಗಿದ್ದಾರೆ. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಸತ್ಯ, ಶಾಂತಿ, ಅಹಿಂಸೆ ಮುಖಾಂತರ ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರ ಒಂದು ಸ್ಟ್ಯಾಚ್ಯೂ ಇವತ್ತು ಪ್ರತಿ ದೇಶದಲ್ಲೂ ಹೊರದೇಶದಲ್ಲೂ ಇದೆ. ಶಾಂತಿ ದೂತ ಮಹಾತ್ಮ ಗಾಂಧಿ ಅಂತಂದೇಳಿ ನಮಗಿವತ್ತು ಬೇರೆ ದೇಶಗಳಿಗೆಲ್ಲ ಯುದ್ಧ ಮಾಡಿ ಬಾಂಬ್ ಹಾಕಿ ಯುದ್ಧ ಮಾಡಿ ಕತ್ತಿ ಗುರಾಣಿ ಬಂದೂಕದಿಂದ ಜಯ ದೊರಕಿದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಶಾಂತಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. 1947 ಆಗಸ್ಟ್ 14-15 ಮಧ್ಯರಾತ್ರಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂದರೆ ಅದಕ್ಕೆ ಕಾರಣೀಭೂತರು ಮಹಾತ್ಮ ಗಾಂಧೀಜಿಯವರು. ಏನಿವತ್ತು ಬ್ರಿಟಿಷ್ನರ್ನ ಅಷ್ಟು ಕಠಿಣವಾಗಿರ್ತಕ್ಕಂಥ ಅವ್ರನ್ನ ನಾವು ನಮ್ಮ ಶಾಂತಿಯಿಂದ ಯಾವುದೇ ಅಹಿಂಸೆ ಇಲ್ಲದಲೇ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಭವ್ಯ ಒಂದು ನೆಲೆ ನಮ್ಗೆ ಒದಗಿಸಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅವ್ರನ್ನ ನಾವು ನಿರಂತರವಾಗಿ ಅವ್ರನ್ನ ನೆನೆಸ್ಕೊಳ್ಳೋದ್ರ ಮುಖಾಂತರ, ಅವ್ರ ಜಯಂತಿ ಆಚರಿಸೋದ್ರ ಮುಖಾಂತರ ನಿರಂತರ ಕಾಂಗ್ರೆಸ್ ಪಕ್ಷ ಇದನ್ನು ನಡೆಸ್ಕೊಂಡು ಹೋಗ್ತೈತೆ. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಕೂಡ ಇವತ್ತು ಇದನ್ನೆಲ್ಲ ಯಶಸ್ವಿಯಾಗಿ ನಡೆಸಿದ್ದೀನಿ. ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಉಸ್ತುವಾರಿಗಳು, ಬ್ಲಾಕ್ ಅಧ್ಯಕ್ಷಗಳು, ಮುಂಚೂಣಿ ಘಟಕಗಳ ಅಧ್ಯಕ್ಷಗಳು, ನಮ್ಮ ನಗರದ ಎಲ್ಲ ಕಾರ್ಪೊರೇಟರ್ಗಳು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಾಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ.